ಹಲೋ ಎವ್ರಿವನ್, ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಇವತ್ತು ನಾನು ಈವ್ನಿಂಗಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಈವ್ನಿಂಗ್ ತುಂಬ ಗಾಳಿ ಮಳೆ, ಬೇಗನೆ ಆಫ್ಟರ್ನೂನಿಂದನೇ ಸ್ಟಾರ್ಟ್ ಆಗಿದೆ. ತುಂಬ ಗಾಳಿ ಮಳೆ. ಹಾಗೆ ಚಾಟ್ ತಿನ್ನೋಣ ಅಂತ ಹೊರಗೆ ಹೋಗಿದ್ವಿ, ಪಾನಿಪುರಿ ತಿನ್ಕೊಂಡು ಬಂದ್ವಿ. ಹಾಗೆ ನೈಟ್ ಡಿನ್ನರ್ಗೆ ದೀಗುಜ್ಜೆ ಕಬಾಬ್ ಮಾಡೋಣ ಅಂತ ಇಲ್ಲಿ ಮಾಡ್ತಾಯಿದ್ದೀನಿ. ನಾನು ಇದಕ್ಕೆ ಈಸ್ಟರ್ನ್ ಅವ್ರದ್ದು ಕಬಾಬ್ ಮಸಾಲ, ಕಬಾಬ್ ಪೌಡರ್ ಹಾಕಿದ್ದೀನಿ, ಮತ್ತು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಸ್ವಲ್ಪ ಟರ್ಮರಿಕ್ ಪೌಡರು, ಹಾಗೆ ಜೀರಿಗೆ ಪುಡಿ ಮತ್ತು ಮೊಸರು ಇದಿಷ್ಟನ್ನು ಹಾಕಿ ಫೈನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಮಿಕ್ಸ್ ಮಾಡಿಕೊಂಡು ಅದಕ್ಕೆ ದಿಗುಜ್ಜನೆಲ್ಲ ಹಾಕಿ ಒಂದು 20 ಮಿನಿಟ್ಸ್ ಅದನ್ನು ಫ್ರೀಝರಲ್ಲಿ ಇಟ್ಟಿದ್ದೆ. ಹಾಗೆ ಈ ಕಡೆ ರೈಸ್ಗೂ ಇಟ್ಕೊಂಡೆ ನೈಟ್ ಡಿನ್ನರ್ಗೆ. ದೀಗುಜ್ಜೆ ಕಬಾಬ್ ಅಂತೂ ತುಂಬ ಚೆನ್ನಾಗಿ ಬಂದಿತ್ತು. ಅಂದರೆ ದೀಗುಜ್ಜೆನೂ ತುಂಬ ಫ್ರೆಶ್ ಇತ್ತು, ತುಂಬ ಚೆನ್ನಾಗಿತ್ತು. ಮಸಾಲೆ ಎಲ್ಲ ಚೆನ್ನಾಗಿ ಇಟ್ಕೊಂಡಿತ್ತು. ಹಾಗೆ ಬರ್ತಾ ಫ್ರೂಟ್ಸ್ ತೊಗೊಬಂದಿದ್ವಿ. ಲಿಚ್ಚಿ, ಬನಾನಾ, ಆರೆಂಜ್ ಮತ್ತು ಆ್ಯಪಲ್ ತೊಗೊಂಡು ಬಂದಿದ್ವಿ. ಇದಿಷ್ಟು ಫ್ರೂಟ್ಸು ಇದೊಂದು ವೀಕಿಗೆ ಆಗಷ್ಟು ತೊಗೊಬಂದಿದ್ವಿ ಅಷ್ಟೇ. ಲಿಚ್ಚಿ ತುಂಬ ಚೆನ್ನಾಗಿತ್ತು, ಮತ್ತು ಆರೆಂಜ್ ಇವಾಗ ಅಷ್ಟು ಚೆನ್ನಾಗಿ ಬರೋಲ್ಲ ಈಗ. ಮತ್ತು ಸ್ವಲ್ಪ ಗ್ರೋಸರೀಸ್ ಬೇಕಿತ್ತು, ಒಂದು ಲಿಕ್ವಿಡ್ಡು, ಒಂದು ಕಂಫರ್ಟು. ಹಾಗೆ ನಾನು ಮಾರ್ನಿಂಗು ಹಾಸ್ಪಿಟಲ್ಗೆ ಹೋಗಿದ್ದೆ. ಸೊ ನನ್ನ ಮಗಳನ್ನೂ ಕರ್ಕೊಂಡು ಹೋಗಿದ್ದೆ. ಸೊ ಬ್ಯಾಗ್ ಫಿಲ್ ಮಾಡ್ಕೊಂಡು ಹೋಗಿದ್ದೆ. ಸೊ ಅದನ್ನು ಅನ್ಪ್ಯಾಕ್ ಮಾಡಬೇಕಿತ್ತು. ಅದನ್ನು ಅನ್ಪ್ಯಾಕ್ ಮಾಡ್ತಾ ನನ್ನ ಫೇವ್ರೇಟ್ ಅವಾಗ ನನಗೆ ಒಂದು ಟ್ರೆಂಡ್ ಇತ್ತು, ವಾಟ್ಸ್ ಇನ್ ಮೈ ಬ್ಯಾಗ್ ಅಂತ ಮಾಡೋದು. ಸೊ ಅದನ್ನೇ ಮಾಡೋಣ ಅಂತ ಶೂಟ್ ಮಾಡ್ಕೊಂಡಿದ್ದೀನಿ. ಇದೊಂದು ನೀರು ಬಾಟ್ಲ್ ಇಟ್ಕೊಂಡು ಹೋಗಿದ್ದೆ, ಮತ್ತು ಕರ್ಚಿಫು 1, 2, 3 ಕರ್ಚಿಫ್ ಇಟ್ಕೊಂಡಿದ್ದೆ. ಇದು ಜಸ್ಟ್ ರ್ಯಾಂಡಮಾಗಿ ನಾನು ಅನ್ಪ್ಯಾಕ್ ಮಾಡಬೇಕಿತ್ತು. ಸೊ ಹಾಗೆ ಇದನ್ನು ಶೂಟ್ ಮಾಡಿಕೊಂಡೆ ಅಷ್ಟೇ. ಮತ್ತು ಚಾರ್ಜರ್ ಇಟ್ಕೊಂಡು ಹೋಗಿದ್ದೆ. ಸೊ ಚಾರ್ಜರ್ ಇಟ್ಕೊತಾ ಇದ್ದೀನಿ. ಇದನ್ನು ನಾನು ತುಂಬ ದಿವಸದಿಂದ ಮಾಡಬೇಕು ಸ್ಪೆಷಲಾಗಿ ಅಂದ್ಕೊಂಡೆ, ಬಟ್ ಇದೇ ವಿಡಿಯೋದಲ್ಲಿ ಹಾಗೆ ಶೇರ್ ಮಾಡ್ತಿದ್ದೀನಿ. ಮತ್ತು ಇದು ಬಾಡಿ ಮಿಸ್ಟು, ಅದನ್ನು ಇಟ್ಕೊಂಡಿರ್ತೀನಿ. ಅದು ಸ್ವಲ್ಪ ಲಾಂಗ್ ಲಾಸ್ಟಿಂಗ್ ಇಲ್ಲ, ಸೊ ಬೇಕಾಗುತ್ತೆ ಅಂತ ಇಟ್ಕೊಂಡಿದ್ದೆ. ಮತ್ತು ಇದೊಂದು ಕ್ಯೂಟ್ ಪೌಚು, ಇದು ನಮ್ಮ ಅಕ್ಕ ನನ್ನ ಮಗಳಿಗೆ ಕೊಡಿಸಿರೋದು ವೆಸ್ಟ್ ಸೈಡಲ್ಲಿ. ಇದರಲ್ಲಿ ನಾನು ನಂದು ಏರ್ಪಾಡ್ಸು ಮತ್ತು ಮೈಕು ಸ್ವಲ್ಪ ಕ್ಯಾಶೆಲ್ಲ ಇಟ್ಕೊಳ್ಳೋಕೆ ಯೂಸ್ ಮಾಡ್ಕೋತೀನಿ. ಮತ್ತು ಚಾರ್ಜರು, ಇಯರ್ಬಡ್ಸು ಮತ್ತು ಮೈಕ್ ಇಟ್ಕೊಳ್ಳೋಕ್ಕಂತ ನಾನು ಇದನ್ನ ಇಟ್ಕೊಂಡಿದ್ದೀನಿ. ಅದರಲ್ಲಿ ಹಾಗೆ ಸ್ವಲ್ಪ ಕ್ಯಾಶ್ ಕೂಡ ಹಾಕ್ಕೊಂಡಿದ್ದೆ. ಆಮೇಲೆ ಇದು ಒಂದು ಬುಕ್ಕು, ದ ಪವರ್ ಆಫ್ ಪ್ರೇಯರ್ ಅಂತ ಹೇಳಿ. ಇದನ್ನು ಓದಿದ್ದೀನಿ, ಮುಕ್ಕಾಲು ಓದಿದ್ದೀನಿ, ಇನ್ನು ಓದಬೇಕು. ಸೊ ಇಟ್ಕೊಂಡಿದ್ದೆ ಫ್ರೀ ಇದ್ದಾಗ ಓದೋಣ ಅಂತ. ಇದು ಈಗ ಇವತ್ತು ಬೆಳಗ್ಗೆ ಹೋಗ್ಬೇಕಾದ್ರೆ ಇಟ್ಕೊಂಡಿರೋದಲ್ಲ, ಇದು ಯಾವಾಗಲೂ ಈ ಬುಕ್ಗಳು ನನ್ನ ಬ್ಯಾಗಲ್ಲಿ ಇರೋದು. ಮತ್ತು ಇದು ಡಿ ಆಲ್ಬಾ ಫಸ್ಟ್ ಸೀರಮ್ ಅಂತ ಹೇಳಿ, ಇದು ಸ್ಕಿನ್ನ ಹೈಡ್ರೇಟ್ ಆಗಿ ಇಟ್ಕೊಳ್ಳುತ್ತೆ. ಇದನ್ನು ಯಾವಾಗಲೂ ಬ್ಯಾಗಲ್ಲಿ ಇಟ್ಕೊಂಡಿರ್ತೀನಿ. ಹಾಗೆ ನನ್ನ ಮಗಳದೊಂದು ಕ್ಯಾಪು, ನನಗಿಂತ ಅವಳದೇ ಜಾಸ್ತಿ ಇದೆ ಥಿಂಗ್ಸು. ಇದು ನನ್ನ ಸ್ಪೆಕ್ಟು, ನಂಗೆ ಸ್ವಲ್ಪ ಲೈಟಾಗಿ ಪವರ್ ಇದೆ. ಮತ್ತು ಇದು ಒಂದು ಸ್ಯಾನಿಟರಿ ಪ್ಯಾಡ್ ಇಟ್ಕೊಂಡಿರ್ತೀನಿ, ನಂಗಲ್ದಿದ್ರು ಬೇರೆ ಯಾರಿಗಾದ್ರೂ ಯೂಸ್ ಆಗುತ್ತೆ ಅಂತ. ಒಂದು ಹೇರ್ ಕ್ಲಿಪ್ ಇದೆ, ಮತ್ತೊಂದು ಲಿಪ್ಸ್ಟಿಕ್ಕು. ನನಗಿಂತ ಜಾಸ್ತಿ ನಮ್ಮ ಮೇಡಮ್ಮೇ ತೋರಿಸ್ತಾ ಇದ್ದಾರೆ ಆ ಬ್ಯಾಗಿಂದ ತೆಗೆದು. ಮತ್ತು ಇದು ಮಸ್ಕಿಟೋದು ಬಾಡಿ ರೋಲ್ ಅನ್ನೋದೊಂದು. ಮತ್ತು ನಂದೊಂದು ಹೇರ್ ಬ್ಯಾಂಡು, ನನ್ನ ಮಗಳದ್ದು 1-2 ಹೇರ್ ಬ್ಯಾಂಡ್ ಎಲ್ಲ ಇದೆ, ಸುಮಾರು ಇತ್ತು ಅದರಲ್ಲೇ. ಕ್ಯಾಶುವಲಾಗಿ ನನ್ನದ್ರಲ್ಲಿ ಎಲ್ಲ ಕೆಲವು ಥಿಂಗ್ಸ್ಗಳೆಲ್ಲ ಯಾವಾಗಲೂ ಇರುತ್ತೆ. ಇದನ್ನು ನಾನು ತೆಗ್ದಿರಲ್ಲ, ಇದೆಲ್ಲ ಬೇಸಿಕ್ ಇಟ್ಕೊಂಡಿರ್ತೀನಿ. ನೀರು ಬಾಟಲ್ಲು, ಕರ್ಚಿಫು, ಅದನ್ನು ಮತ್ತು ಚಾರ್ಜರ್ ನಡೆ ಎತ್ಕೊಬೇಕಿತ್ತು. ಸೊ ಹಾಗೆ ಇದನ್ನು ತೋರಿಸ್ತಾ ಇದ್ದೀನಿ ಅಷ್ಟೇ ವಿಡಿಯೋ ಮಾಡಿಕೊಂಡು. ಇದು ಇವಳದು ಸನ್ಗ್ಲಾಸಸ್ಸು. ಮತ್ತು ಇದೊಂದು ನಂದು ಬುಕ್ ಇಟ್ಕೊಂಡಿದ್ದೀನಿ, ಒಂದು ಸಣ್ಣದು. ಮತ್ತು ಸ್ಟಿಕ್ಕರು, ಇದು ಮೇಡಮ್ ಸ್ಟಿಕ್ಕರ್ ಕೀಳ್ತಾ ಇರ್ತಾರೆ, ಸೊ ಅದಕ್ಕೆ ಒಂದು ಇಟ್ಕೊಂಡಿದ್ದೀನಿ. ಮತ್ತು ನನ್ನೊಂದು ಪರ್ಸ್ ಇದೆ, ವ್ಯಾಲೆಟ್ ಇದೆ. ಇದು ಮತ್ತು ನಂದು ಕಾರ್ಡು. ಇಷ್ಟು ನನ್ನ ಬ್ಯಾಗಲ್ಲಿರೋ ಥಿಂಗ್ಸು. ಆ್ಯಕ್ಚುಲಿ ನಮ್ಮ ಕಾಲೇಜ್ ಡೇಸಿಂದ ಇದು ನನಗೂ ನಂದು ಇನ್ನಿಬ್ಬರು ಫ್ರೆಂಡ್ಸಿಗೂ ಭಾರಿ ಕ್ರೇಜು ಇದು. ಆವಾಗ ತುಂಬ ಟ್ರೆಂಡ್ ಇತ್ತು, ವಾಟ್ಸ್ ಇನ್ ಮೈ ಬ್ಯಾಗ್ ಅಂತ ಹೇಳಿ. ಸೆಲೆಬ್ರಿಟೀಸ್ ಎಲ್ಲರದ್ದು ವೀಡಿಯೋಸ್ ಇರ್ತಿತ್ತು. ಅದನ್ನೆಲ್ಲ ನಾವು ಯಾವಾಗಲೂ ಕಾಲೇಜಲ್ಲಿ ಫ್ರೀ ಟೈಮಲ್ಲಿ ನೋಡ್ತಿದ್ವಿ. ನಂದು ಈ ವಿಡಿಯೋ ವಾಟ್ಸ್ ಇನ್ ಮೈ ಬ್ಯಾಗ್ ನಿಮ್ಗೆಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ನಂದು ಈ ಬ್ಯಾಗ್ನ ನಾನು ಅಮೆಝಾನಲ್ಲಿ ತೊಗೊಂಡಿರೋದು. ಇಷ್ಟ ಆಗಿತ್ತು ನಂದು ಈ ದಿನ ಸ್ಮಾಲ್ ವ್ಲಾಗ್. ಐ ಹೋಪ್ ನಿಮ್ಮೆಲ್ರಿಗೂ ನನ್ನ ವೀಡಿಯೋಸ್ ಇಷ್ಟ ಆಗ್ತಿದೆ ಅಂತ ಅನ್ಕೋತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ.